ಮಿರರ್ ಟಚ್ ಆಗಿದ್ದಕ್ಕೆ ಫಾಲೋ ಮಾಡಿ ಕೊಲೆ ನಡೆಸಲಾಗಿದೆ. ಅತ್ಯಂತ ಕ್ಷುಲ್ಲಕ ಕಾರಣಕ್ಕಾಗಿ ಇಲ್ಲೊಂದು ಕೊಲೆ ನಡೆದು ಹೋಗಿದೆ. ನಿಜಕ್ಕೂ ಕೂಡ ಇದು ಗಾಬರಿ ಹುಟ್ಟಿಸುತ್ತೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಕಾರಿನ ಮಿರರ್ ಟಚ್ ಆಗಿದ್ದಕ್ಕೆ ಕೊಲೆ. ಒಂದು ಸಣ್ಣ ರೋಡ್ ರೇಸ್ ಕೊಲೆಯಲ್ಲಿ ಅಂತ್ಯವಾಗಿದೆ. ದರ್ಶನ್ ಎಂಬ ವ್ಯಕ್ತಿ ಕೊಲೆಯಾಗಿರುವಂಥ ವ್ಯಕ್ತಿ. ವರುಣ್ಗೂ ಕೂಡ ಗಾಯವಾಗಿದೆ. ಆರೋಪಿಗಳಾದ ಮನೋಜ್ ಕುಮಾರ್ ಮತ್ತು ಆರತಿ ಶರ್ಮಾ. ಅಕ್ಟೋಬರ್ 25ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಾತ್ರಿ 11:30 ಸಮಯದಲ್ಲಿ ನಡೆದಿರುವಂಥ ಘಟನೆ ಇದೆ. 25ನೇ ತಾರೀಕು ಮನೋಜ್ ಕುಮಾರ್ ಮತ್ತು ಆರತಿ ಶರ್ಮಾ ಕೊಲೆಯ ಆರೋಪಿಗಳಾಗಿದ್ದಾರೆ. ಒಂದು ಸಣ್ಣ ರೋಡ್ ರೇಸ್ ಪ್ರಕರಣ ಇತ್ತು. ಸಾಮಾನ್ಯವಾಗಿ ರಸ್ತೆಯಲ್ಲಿ ಹೋಗುವಾಗ ಕಾರಿನ ಮಿರರೋ ಅಥವಾ ಕಾರಿನ ಭಾಗವೋ ಯಾವುದೋ ವಾಹನ ಇನ್ನೊಂದು ಯಾವುದೋ ವಾಹನಕ್ಕೆ ಟಚ್ ಆಗೋದು ಅದೊಂದು ಸಹಜವಾದಂಥ ರೀತಿಯಲ್ಲಿ ಆಗುತ್ತೆ. ರಸ್ತೆ ಮೇಲೆ ಸಣ್ಣ ಪುಟ್ಟ ಅಪಘಾತಗಳು ಸಾಮಾನ್ಯ. ಇದು ಅಪಘಾತವೂ ಅಲ್ಲ, ಕಾರಿನ ಮಿರರ್ ಟಚ್ ಆಗಿದೆ ಎನ್ನುವ ಕಾರಣಕ್ಕಾಗಿ ಆತನನ್ನು ಹಿಂಬಾಲಿಸಿಕೊಂಡು ದರ್ಶನ್ ಮತ್ತು ವರುಣನ್ನು ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ. ಹಿಂಬಾಲಿಸ್ಕೊಂಡು ಹೋಗಿ ಆತನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಕೇವಲ ಹಲ್ಲೆ ಪ್ರಕರಣವಾಗಿ ಉಳಿದುಕೊಳ್ಳಿಲ್ಲ, ಕೊಲೆಯೇ ಆಗಿದೆ. ಎಲ್ಲಾದರೂ ಕೇಳಿದ್ದುಂಟ ಕಾರಿನ ಮಿರರ್ ಟಚ್ ಆಗಿ ಕೊಲೆಯಾಗಿದ್ದು? ಮೋಸ್ಟ್ಲಿ ಇದೊಂದು ವಿಚಿತ್ರ ರೀತಿಯ ಪ್ರಕರಣ ಆಯಿತು. ನಂತರದಲ್ಲಿ ಪೊಲೀಸರು ಬೆದರಿಸಿದ್ದಾರೆ. ನೋಡ್ತಾ ಇದ್ದೀರಿ, ಆರತಿ ಶರ್ಮಾ ಎಂಬ ಮಹಿಳೆಯನ್ನ ಜೊತೆಗೆ ಮನೋಜ್ ಕುಮಾರ್ ಎಂಬಾತನನ್ನು. ಈ ಇಬ್ಬರು ಆರೋಪಿಗಳಾಗಿದ್ದಾರೆ, ಕೊಲೆಯ ಆರೋಪಿಗಳು. ರಾತ್ರಿ 11:30 ಸುಮಾರಿಗೆ ಒಂದು ಹುಡುಗ ಒಂದು ಹುಡುಗಿ ಚೇಸ್ ಮಾಡ್ಕೊಂಡು ಹೋಗಿ ಹೊಡೆಯೋ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಈ ಆರೋಪಿಗಳು ಮಿತಿಮೀರಿ ಹೋಗಿದ್ರು ಅನ್ನೋದು ಅರ್ಥ ಆಗುತ್ತೆ. ಮೊದಲಿಗೆ ಬೈಕ್ ಕಾರಿನ ಮಿರರ್ಗೆ ಟಚ್ ಮಾಡಿ ಅದೇ ಕೋಪಕ್ಕೆ 2 ಕಿಲೋಮೀಟರ್ ಚೇಸ್ ಮಾಡಿ ಡಿಕ್ಕಿ ಹೊಡೆದು ಬಂದಿದ್ದ. ಆ ಡಿಕ್ಕಿ ಹೊಡೆದ ರಭಸಕ್ಕೆ ರಸ್ತೆಯಲ್ಲಿ ಹಾರಿ ಬಿದ್ದಿದ್ದಾರೆ ಸವಾರರು. ಬೈಕ್ ಮೇಲೆ ಹೋಗ್ತಾ ಇದ್ರು ದರ್ಶನ್ ಮತ್ತು ವರುಣ್. ಕಾರಲ್ಲಿದ್ದಂಥವರು ಆರೋಪಿಗಳು ಮನೋಜ್ ಕುಮಾರ್ ಮತ್ತು ಆರತಿ ಶರ್ಮಾ. ಬೈಕ್ ಬರುವಾಗ ಮಿರರ್ಗೆ ಟಚ್ ಆಗುತ್ತೆ. ಮಿರರ್ಗೆ ಟಚ್ ಆದ ನಂತರದಲ್ಲಿ ಅವರು ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಹಿಂಬಾಲಿಸಿದಂಥ ಕಾರಿನಲ್ಲಿದ್ದಂಥ ಮನೋಜ್ ಕುಮಾರ್ ಮತ್ತು ಆರತಿ ಶರ್ಮಾ ದರ್ಶನ್ ಮತ್ತು ವರುಣನ ಹಿಂಬಾಲಿಸಿಕೊಂಡು ಹೋಗ್ತಾರೆ. ಅತ್ಯಂತ ವೇಗವಾಗಿ ಹೋಗಿ ದರ್ಶನ್ ಪ್ರಯಾಣ ಮಾಡ್ತಾ ಇದ್ದಂಥ ಬೈಕ್ಗೆ ಡಿಕ್ಕಿ ಹೊಡಿತಾರೆ. ಆ ಡಿಕ್ಕಿಯ ರಭಸಕ್ಕೆ ಅವರು ಆ ರಸ್ತೆಯ ಮೇಲೆ ಹಾರಿ ಬಿದ್ದಿದ್ದಾರೆ. ದರ್ಶನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ವರುಣ್ಗೂ ಕೂಡ ಗಾಯ ಆಗಿದ್ದಾವೆ. ಬಟ್ ದರ್ಶನ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ದರ್ಶನ್ ಸಾವನ್ನಪ್ಪಿದ್ದಾರೆ. ಪೊಲೀಸರ ತನಿಖೆ ವೇಳೆ ಅಸಲಿ ಸತ್ಯ ಬಯಲಿಗೆ ಬಂದಿದೆ. ಉದ್ದೇಶಪೂರ್ವಕವಾಗಿ ಕಾರಿನ ಮಿರರ್ಗೆ ಡಿಕ್ಕಿ ಹೊಡೆಯಲಾಗಿತ್ತು. ಇದೇ ಕಾರಣಕ್ಕೆ ಕಾರಿನಲ್ಲಿದ್ದವರು ಅವರನ್ನ ಫಾಲೋ ಮಾಡಿದ್ರು. ಡಿಕ್ಕಿ ಹೊಡೆದು ಕೊಲೆ ಮಾಡಿದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದು. ಘಟನೆಯ ಕೆಲ ಸಮಯದ ನಂತರ ವಾಪಸ್ ಬಂದಿದ್ರು ಸ್ಥಳಕ್ಕೆ. ಆ ಕಾರಿನಲ್ಲಿದ್ದಂಥ ಮನೋಜ್ ಕುಮಾರ್ ಮತ್ತು ಆರತಿ ಶರ್ಮಾ ಇಬ್ಬರು ದಂಪತಿ, ಗಂಡ ಹೆಂಡತಿ. ಘಟನೆ ನಡೆದಿರುವಂಥ ಸ್ಥಳ ನೋಡಿ, ಒಂದು ಕೋಪದಲ್ಲಿ ಬಂದು ಆ ಬೈಕಿಗೆ ಡಿಕ್ಕಿ ಹೊಡೆದು ಹೋಗ್ಬಿಟ್ರು. ಏನು ಎತ್ತ ಅವರ ಸ್ಥಿತಿ ಏನಿದೆ ಅಂತ ನೋಡಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಅದೇ ಸ್ಥಳಕ್ಕೆ ಬಂದು ಏನಾಗಿದೆ ಅನ್ನೋದನ್ನ ನೋಡಲಿಕ್ಕೆ ಅಂತ ಬಂದಿದ್ರು ಆರೋಪಿಗಳು.